ನಡೆದಿದೆ. ತುಂಬ ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ಹೇಳ್ತಾರೆ ಇದರೊಳಗಡೆ ಬಹಳ ರಹಸ್ಯಗಳು ಅಡಗಿದೆ ಅಂತ. ನನಗೆ ಆ ಮೇರು ಪರ್ವತ ಅದರೊಳಗಡೆ ಶ್ರೀಚಕ್ರನೇ ಇದೆ, ಶ್ರೀನಗರ ಇದೆ, ಎಲ್ಲೋ ಒಂದು ಚೂರು ಮಧ್ಯದಲ್ಲಿ ಐಸ್ ಕರಗಿದಾಗ ಒಂದೊಂದು ಭಾಗ ಕಾಣಿಸುತ್ತೆ. ದೇವಿಯ ಒಂದು ಆವಾಸ ಸ್ಥಾನ, ಶಿವನ ಆವಾಸ ಸ್ಥಾನ ಅದು ಮೇರು ಪರ್ವತ. ಇದೆಲ್ಲ ನನಗೆ ಒಂಥರ ಭಾವನೆಯಲ್ಲಿ ಅದಾಗದೇ ಗೊತ್ತಾಗ್ತಿತ್ತು, ಇದು ಕಲ್ಪನೆ ಅಲ್ಲ. ನಂಗೆ ತುಂಬ ನಂಬಿ ಅದನ್ನು ನೋಡೋಕ್ಕೆ ಅಂತಲೇ ಹೋಗಿದ್ದು. ಹೀಗೆ ಎಷ್ಟೋ ಕ್ರಾಂತಿ ಆಗಿದೆ ಅಲ್ಲಿ. ಜನ ಹೋಗಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ನಮ್ಮ ಮಾನವನ ಒಂದು ಇತಿಹಾಸದಲ್ಲಿ ಇದೊಂದು ಬಹಳ ಶ್ರೇಷ್ಠವಾದ ಜಾಗ. ಹಿಂದೂಗಳಿಗೆ ಶಿವನೇ ಅಲ್ಲಿದ್ದಾನೆ, ಕೈಲಾಸವೇ ನಿಜವಾದ ಕೈಲಾಸ ಅದು ಅಂತಲೇ ನಾವು ಹೇಳೋದು. ಆದರೆ ಇಲ್ಲಿ ಎಷ್ಟೋ ಜನ ಇದನ್ನು ಗೆಲ್ಲಕ್ಕೆ, ಇದಕ್ಕೆ ಮೇಲೆ ಹೋಗಿ ನಿಲ್ಲಕ್ಕೆ, ಇದೇನು ಅಷ್ಟು ಎತ್ತರ ಇಲ್ಲ ಆದ್ರೂ ರಹಸ್ಯ ಬಹಳ ಆಳ. ಮೇಲೆ ಹೋಗೋರು ಅಷ್ಟು ಕಳೆದು ಹೋಗಿದ್ದಾರೆ. ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ. ಆದರೆ ವಾಪಸ್ ಬಂದವ್ರಿಗೆ ಎಷ್ಟೋ ಜನ ಹುಚ್ಚಿಡಿದಿದೆ, ಇನ್ಸೇನ್ ಆಗಿದ್ದಾರೆ. ಯಾರಿಗೂ ಈ ಪರ್ವತನ ಗೆಲ್ಲಕ್ಕಾಗಿಲ್ಲ, ಪೂರ್ತಿ ತಿಳ್ಕೊಳ್ಳೋಕ್ಕಾಗಿಲ್ಲ, ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅದು ಹತ್ರ ಹೋಗ್ತಾ ಹೋಗ್ತಾ ಮನಸ್ಸಂತೂ ವಿಸ್ತಾರವಾಗೋದು ನಿಜ. ಬುದ್ಧಿ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ದೇಹ ಮರ್ತು ಹೋಗುತ್ತೆ. ಒಂದು ಎತ್ತರ ಹೋದ್ಮೇಲೆ ದೇಹದ ಪರಿವೆಲ್ಲ ಹಗುರವಾಗುತ್ತೆ. ದೇಹ, ಮನಸ್ಸು ಹಾರಾಡ್ತಿರುತ್ತೆ. ಎಷ್ಟೋ ಭಾವನೆಗಳು, ಬಣ್ಣ ಬಣ್ಣದ ಆಕಾಶ, ಆ ಹಿಮದ ರಿಫ್ಲೆಕ್ಷನು ಜೀವಂತವಾಗಿ ಉಳ್ಕೊಳ್ಳುತ್ತೆ ಅನುಭವ. ಇವಾಗ ಅಷ್ಟು ಎತ್ತರ, ಅಷ್ಟು ದೂರ ನಡೀತೀನೋ ಇಲ್ಲವೋ ಗೊತ್ತಿಲ್ಲ, ಬಟ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಜನ್ಮಕ್ಕೆ ತಗೊಂಡು ಹೋಗೋದು, ಜನ್ಮಾಂತರಕ್ಕೆ.